ಸಂಸದರು ಆತ್ಮೀಯ ಸ್ನೇಹಿತರು ಆದಂತ ಶ್ರೀ ಮಲ್ಲೇಶ್ ಬಾಬುರವರೇ, ನನ್ನ ಜೊತೆ ಎರಡನೇ ಬಾರಿ ಕೋಮಲ್ನ ನಿರ್ದೇಶಕರಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಸ್ನೇಹಿತರಾದಂಥ ಹರೀಶ್ ಅವರೇ, ನಮ್ಮ ಇನ್ನೊಬ್ಬ ಎತ್ತು ಸ್ವಲ್ಪ ನಾವಿಬ್ಬರು ಜೋಡಿ ಎತ್ತುಗಳಿಂದ ಇದಾಗ್ಬಿಟ್ಟಿದ್ದೀವಿ. ಇಲ್ಲಿ ಎರಡೂ ಕ್ಷೇತ್ರದಲ್ಲಿ ನಮ್ಮಿಬ್ಬರನ್ನ ಗೆಲ್ಲಿಸಿ ನಮ್ಮ ಪಶ್ಚಿಮ ಕ್ಷೇತ್ರದ ಅಭ್ಯರ್ಥಿಯಾದಂಥ ನಮ್ಮ ಸಾಮೇಗೌಡ್ರೆ, ಪ್ರಭಾಕರ್ ಅವರೇ, ಶ್ರೀನಿವಾಸ್ ಅವರೇ, ಕಿಟ್ಟನ್ ಅವರೇ, ಬಹಳ ಜನ ಮುಖಂಡರಿದ್ದೀರಿ, ದಯವಿಟ್ಟು ಕ್ಷಮಿಸಬೇಕು. ಏನು ನನ್ನನ್ನು ಮತ್ತು ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡರನ್ನ ಅಭಿನಂದಿಸಿದ ನೌಕರರೆಲ್ಲರಿಗೂ ಕೂಡ ನಾನು ನೌಕರರು ಮತ್ತು ಅಧ್ಯಕ್ಷರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ಸಮಯ ಆಗಿದೆ, ಆದರೂ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಕೆಲವೇ ಒಂದು ವಿಚಾರಗಳನ್ನು ತಮಗೆ ತಿಳಿಸಿ, ನಮ್ಮ MP ಅವರು ಮಾತಾಡಿದ ನಂತರ ತಾವೆಲ್ಲರೂ ಕೂಡ ಒಂದು ಊಟವನ್ನು ಇಲ್ಲಿ ಸವಿದು ಹೋಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ರಾಜಕೀಯದಲ್ಲಿ ಬಹಳ ನಿಮಗೆ ಗೊತ್ತಿರೋ ರೀತಿಯಲ್ಲಿ ರಾಜಕೀಯ ಗುರುಗಳನ್ನು ಕೂಡ ಹೊಂದಿದ್ದೆ. ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಬೀರೇಗೌಡರು, ಮತ್ತೆ KV ಶಂಕರಪ್ಪನವರು, ಮಂಡಿಕಲ್ ವೆಂಕಟೇಶ್ ಅವರು, ತದನಂತರ ನಮ್ಮ ಧೀಮಂತ ನಾಯಕರಾದಂಥ ಆಲಂಗೂರು ಶ್ರೀನಿವಾಸ್ ಅವರು, ಮತ್ತೆ ನಮ್ಮ ಗುರುಗಳಾದಂಥ R ವೆಂಕಟರಾಮಯ್ಯ. ಇವರಲ್ಲಿ MLAಗಳಾಗುವಂಥ ಒಂದು ಭಾಗ್ಯ ಸಿಕ್ಕಿದ್ದು ಮಾನ್ಯ ಬೀರೇಗೌಡರಿಗೆ, ಮತ್ತೆ ಆಲಂಗೂರು ಶ್ರೀನಿವಾಸ್ ಅವರು ಮಂತ್ರಿಗಳಾಗಿದ್ದರು, ಮತ್ತೆ ನಮ್ಮ R ವೆಂಕಟರಾಮಯ್ಯನವರು. ಅನೇಕ ಧೀಮಂತ ನಾಯಕರನ್ನ ನೋಡ್ಕೊಂಡು ಬಂದಿದ್ದೀನಿ. ಆ ಧೀಮಂತ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ನಾನು. ನಾವು ಯಾವತ್ತೂ ಕೂಡ ಹಣಕ್ಕಾಗಿ ರಾಜಕೀಯ ಮಾಡಿದಂಥವರಲ್ಲ. ಆಲಂಗೂರು ಶ್ರೀನಿವಾಸ್ ಅವ್ರಿಗೆ ದುಡ್ದಿದ್ದೀವಿ, R ವೆಂಕಟರಾಮಯ್ಯನವ್ರಿಗೆ ದುಡ್ದಿದ್ದೀವಿ, ಬೀರೇಗೌಡರಿಗೆ ದುಡ್ದಿದ್ದೀವಿ, ಸಮೃದ್ಧಿ ಮಂಜುನಾಥ್ ಅವ್ರಿಗೆ ದುಡ್ದಿದ್ದೀವಿ, ಮುನಿಯಾಂಜಪ್ಪನಿಗೆ ದುಡ್ದಿದ್ದೀವಿ 2 ಸಾರಿ. ಇಷ್ಟೆಲ್ಲ ದುಡಿದ್ರು ಕೂಡ ನಮ್ಮ ಪಕ್ಷದ ವೈಶಿಷ್ಟ್ಯ ಮುಳಬಾಗಲಲ್ಲಿ ಏನು ಅಂತಂದ್ರೆ, ಯಾರು ಕೂಡ ಮುಖಂಡರು ದುಡ್ಡು ತಗೊಂಡು ರಾಜಕೀಯ ಮಾಡಿದಂತ ನಿದರ್ಶನ ಇಲ್ಲವೇ ಇಲ್ಲ. ಇಲ್ಲ ಅಂತಂದ್ರೆ 15 ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಇವತ್ತು ಜಾತ್ಯತೀತ ಜನತಾದಳ ಮುಳಬಾಗಿಲಿನಲ್ಲಿ ಶಕ್ತಿಯುತವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳ ಒಂದು ಬಲಿಷ್ಠವಾದಂತಹ ಒಂದು ಶಕ್ತಿ. ಯಾರು ಬರ್ಬೋದು, ಯಾರು ಹೋಗ್ಬೋದು, ಆದರೆ ಕಾರ್ಯಕರ್ತರು ಶಾಶ್ವತವಾಗಿ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ನೀವೇ ನಿದರ್ಶನ.